ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಬಂದಿದೆ ಅಂತ ನೋಡೋದಾದರೆ, ಸೋಷಿಯಲ್ ಮೀಡಿಯಾ ಹಿಡನ್ ಅಬ್ಸರ್ವೇಷನ್ ಎನರ್ಜಿ. ಈ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ಬೋದು, ತುಂಬ ಹ್ಯಾಪಿ ಆಗಿರುವ ಹಾಗೆ ನಿಮಗೆ ಕಾಣಿಸ್ತಾ ಇರ್ಬೋದು. ನೀವು ಕೂಡ ಅವರನ್ನು ನೋಡಿದಾಗ ಈ ಪರ್ಸನ್ ಲೈಫನ್ನು ತುಂಬ ನಾರ್ಮಲ್ಲಾಗಿ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಮಾಡ್ಬೋದು. ಆದರೆ ಅದೇ ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಏನು ತೋರಿಸ್ತಾ ಇದ್ದಾರೆ ಅಂದರೆ ಅದು ಕಂಪ್ಲೀಟ್ ಸತ್ಯ ಆಗಿರಬೇಕು ಅಂತ ಕೂಡ ಇಲ್ಲ. ಈ ಪರ್ಸನ್ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ತುಂಬ ಸ್ಪೈ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ. ಈ ಪರ್ಸನ್ಗೆ ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ನಿಮ್ಮ ಲೈಫ್ನಲ್ಲಿ ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅವ್ರಿಗೆ ತುಂಬ ಇದೆ. ಸೊ ಮೊದಲ ಎನರ್ಜಿಯಲ್ಲೇ ಸೋಷಿಯಲ್ ಮೀಡಿಯಾ ಬಗ್ಗೆ ಇದೆ. ಇನ್ನೊಂದು ಸ್ಟ್ರಾಂಗ್ ಎನರ್ಜಿ ಅಂದರೆ ಜಡ್ಜ್ಮೆಂಟ್. ಸೋಷಿಯಲ್ ಮೀಡಿಯಾನಲ್ಲಿ ನಿಮ್ಮ ಬಗ್ಗೆ ಏನು ನೋಡ್ತಾರೋ ಅದನ್ನೇ ನೋಡಿ ನಿಮ್ಮನ್ನು ಜಡ್ಜ್ ಕೂಡ ಮಾಡ್ತಿದ್ದಾರೆ. ನಿಮ್ಮನ್ನು ತುಂಬ ಸ್ಟ್ರಾಂಗ್ ಎನರ್ಜಿಯಲ್ಲಿ, ಇಂಡಿಪೆಂಡೆಂಟ್ ಎನರ್ಜಿಯಲ್ಲಿ, ಹ್ಯಾಪಿ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಅದನ್ನು ನೋಡಿ ಈ ಪರ್ಸನ್ ಮನಸ್ಸಿನ ಒಳಗಡೆಯಿಂದ ತುಂಬ ಅಪ್ಸೆಟ್ ಆಗ್ತಾ ಇದ್ದಾರೆ. ಯಾಕೆಂದರೆ ಇವರೇ ಒಳಗಿನಿಂದ ಹ್ಯಾಪಿಯಾಗಿಲ್ಲ, ಇವರೇ ಮನಸ್ಸಿನ ಒಳಗಿನಿಂದ ತುಂಬ ಡೌನ್ ಆಗಿದ್ದಾರೆ, ಪ್ರಾಬ್ಲಮ್ನಲ್ಲಿದ್ದಾರೆ. ಹಾಗಾಗಿ ನಿಮ್ಮನ್ನು ಹ್ಯಾಪಿಯಾಗಿ ನೋಡಿದಾಗ ಇವರ ಮನಸ್ಸಿನಲ್ಲಿ ಒಂದು ಕ್ವಶನ್ ಬರ್ತಾ ಇದೆ, ನಾನಿಲ್ಲದೆ ಇವರು ಇಷ್ಟು ಹ್ಯಾಪಿ ಹೇಗಿರ್ಬೋದು? ನೀವು ನಿಮ್ಮ ಸ್ಟ್ರೆಂತ್, ನಿಮ್ಮ ಎನರ್ಜಿ, ನಿಮ್ಮ ಹ್ಯಾಪಿನೆಸ್ ಇವ್ರಿಗೆ ತೋರಿಸ್ತಾ ಇರೋದೇ ಇವರನ್ನು ಇನ್ನೂ ಹೆಚ್ಚು ಸ್ಯಾಡ್ ಆಗಿ, ಡಿಪ್ರೆಸ್ಡ್ ಆಗಿ ಮಾಡ್ತಾ ಇದೆ. ಈ ಫೀಲಿಂಗ್ ತುಂಬ ಕ್ಲಿಯರ್ ಆಗಿದೆ. ಅದಕ್ಕಾಗಿ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಹ್ಯಾಪಿ ಆಗಿರುವ ಪೋಸ್ಟ್ ಹಾಕಿದ್ರೆ ಈ ಪರ್ಸನ್ ಅದನ್ನು ನೋಡಿ ತುಂಬ ಹರ್ಟ್ ಆಗ್ತಾ ಇದ್ದಾರೆ, ತುಂಬ ಡಿಪ್ರೆಸ್ಡ್ ಫೀಲ್ ಮಾಡ್ತಾ ಇದ್ದಾರೆ. ಇವರು ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಮೈಂಡನ್ನು ಕಾಮ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಿಚುವೇಶನನ್ನು ಫಿಕ್ಸ್ ಮಾಡಬೇಕು ಅನ್ನೋ ಫೀಲಿಂಗ್ ಕೂಡ ಇದೆ. ಆದರೆ ಅವರ ಇಂಟ್ಯೂಷನನ್ನೇ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಕೆಲವೊಂದು ಸೈನ್ ಸಿಗ್ತಾ ಇದ್ದರೂ ಕೂಡ ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅವರಿಂದ ಆಗ್ತಾ ಇಲ್ಲ. ಯಾವ ಜಾಗದಲ್ಲಿ ಸಿಚುವೇಶನ್ ಕರೆಕ್ಟ್ ಮಾಡಬೇಕಿತ್ತೋ ಅದನ್ನು ಇಗ್ನೋರ್ ಮಾಡ್ತಿದ್ದಾರೆ. ತುಂಬ ಸೆಲ್ಫ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ನಿಮಗೆ ನೀವು ಇದ್ದರೂ ಇಲ್ಲದೇ ಇದ್ದರೂ ನನಗೆ ಯಾವ ಡಿಫ್ರೆನ್ಸ್ ಇಲ್ಲ ಅನ್ನೋ ಫೀಲಿಂಗ್ ಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಈ ಪರ್ಸನ್ ಗೊತ್ತಿದ್ದೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮನಸ್ಸಿನ ಒಳಗಡೆಯಿಂದ ಇವರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಯಾವ ಸೊಲ್ಯೂಷನ್ ಕೂಡ ಇವರಿಗೆ ಕಾಣಿಸ್ತಾ ಇಲ್ಲ, ತುಂಬ ನೆಗೆಟಿವ್ ಆಗಿಬಿಟ್ಟಿದ್ದಾರೆ. ಅದರಿಂದ ಇವರ ಎಮೋಷನ್ಸ್ ಕೂಡ ಹಾಗೆ ಆಗಿದೆ. ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದು, ಅವಾಯ್ಡ್ ಮಾಡೋದು, ಇದರಿಂದ ನಿಮಗೆ ಹರ್ಟ್ ಆಗುತ್ತೆ ಅನ್ನೋದು ಇವ್ರಿಗೆ ಗೊತ್ತಿದೆ. ನೀವು ಚೆನ್ನಾಗಿ ಫೀಲ್ ಮಾಡೋದಿಲ್ಲ, ಹ್ಯಾಪಿ ಫೀಲ್ ಮಾಡೋದಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಈ ಟೈಮ್ನಲ್ಲಿ ನಿಮಗೆ ಒಳ್ಳೆಯದಾಗುವ ಹಾಗೆ ಏನನ್ನು ಇವ್ರು ಮಾಡ್ತಾ ಇಲ್ಲ. ಇವರ ಬಿಹೇವಿಯರ್ ಆಗಿರ್ಬೋದು, ಇವರು ನಡ್ಕೊಳ್ಳೋ ರೀತಿ ಏನು ನಿಮಗೆ ಹ್ಯಾಪಿ ತರುವ ರೀತಿ ಇಲ್ಲ. ನಿಮಗೆ ಅಟೆನ್ಷನ್ ಕೊಟ್ಟರೆ ನೀವು ಹ್ಯಾಪಿ ಆಗ್ಬೋದು ಅನ್ನೋದು ಇವ್ರಿಗೆ ಗೊತ್ತಿದೆ. ಅದಕ್ಕೆ ಉದ್ದೇಶಪೂರ್ವಕವಾಗಿ ಅಟೆನ್ಷನ್ ಕೊಡೋದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ತುಂಬ ಕನ್ಫ್ಯೂಸಿಂಗ್ ಎನರ್ಜಿಯಲ್ಲಿ ಈ ಪರ್ಸನ್ ಕಾಣಿಸ್ತಾ ಇದ್ದಾರೆ. ಅವರ ಬಿಹೇವಿಯರ್ನಿಂದ ಇಡೀ ಸಿಚುವೇಶನನ್ನು ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರು ರೈಟ್ ಮೈಂಡ್ಸೆಟ್ನಲ್ಲಿ ಇಲ್ಲ ಅನ್ನೋ ಎನರ್ಜಿ ಇದೆ. ಈ ಪರ್ಸನ್ ತುಂಬ ವಿಷಯಗಳನ್ನು ಹೋಲ್ಡ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಅವರ ಮನಸ್ಸಿನೊಳಗಡೆ ತುಂಬ ಫೀಲಿಂಗ್ಸನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಶೋ ಮಾಡೋದಕ್ಕೆ ರೆಡಿ ಇಲ್ಲ. ಈ ಪರ್ಸನ್ ತುಂಬ ಸ್ಮಾರ್ಟ್, ತುಂಬ ಪ್ರಾಕ್ಟಿಕಲ್, ತುಂಬ
ಯೋಚನೆ ಮಾಡುವಂತಹ ವ್ಯಕ್ತಿ. ಅವರ ಹಾರ್ಟ್ ಮಾತು ಕೇಳ್ತಾ ಇಲ್ಲ, ಅವರ ಮೈಂಡ್ ಮಾತನ್ನೇ ಕೇಳ್ತಾ ಇದ್ದಾರೆ. ಹಾರ್ಟ್ ಒಂದು ಕಡೆ, ಮೈಂಡ್ ಒಂದು ಕಡೆ ಇದ್ದರೂ ಕೂಡ ಮೈಂಡನ್ನೇ ಚೂಸ್ ಮಾಡ್ತಾ ಇದ್ದಾರೆ. ಅವರ ಎಮೋಷನ್ಸ್ ಹೈಡ್ ಮಾಡೋದನ್ನೇ ಸ್ಟ್ರೆಂತ್ ಅಂತ ನಂಬ್ಕೊಂಡಿದ್ದಾರೆ. ಎಮೋಷನ್ಸ್ ಶೋ ಮಾಡಿದ್ರೆ ಅದು ವೀಕ್ನೆಸ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅದಕ್ಕೆ ಅವರ ಫೀಲಿಂಗ್ಸನ್ನು ನಿಮ್ಮಿಂದ ಹೈಡ್ ಮಾಡ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ, ನನ್ನ ಎಮೋಷನ್ಸ್ ಗೊತ್ತಾದರೆ ನಾನು ವೀಕ್ ಅಂತ ಅವ್ರು ಅಂದ್ಕೊಳ್ತಾರೆ, ನನ್ನನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡ್ತಾರೆ. ಅದಕ್ಕೆ ಅವರ ಎಮೋಷನ್ಸ್ ಶೋ ಮಾಡ್ತಾ ಇಲ್ಲ, ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ರಿಯಾಲಿಟಿಯಲ್ಲಿ ಆ ರೀತಿ ಆಗಿರಬೇಕು ಅಂತ ಇಲ್ಲ. ಮನಸ್ಸಿನ ಒಳಗಿನಿಂದ ತುಂಬ ಫೀಲಿಂಗ್ಸನ್ನು ಸಪ್ರೆಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಎನರ್ಜಿ ಇದೆ. ಡೀಪ್ ಲವ್, ಎಮೋಷ್ನಲ್ ಪೇಯ್ನ್ ಎನರ್ಜಿ. ಒಳಗಿನಿಂದ ಈ ಪರ್ಸನ್ಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿದೆ. ನಿಮ್ಮಿಬ್ಬರ ಸೋಲ್ ನಡುವೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ ಅನ್ನೋದು ಇವ್ರಿಗೆ ಗೊತ್ತಿದೆ. ನೀವು ಇವರ ಸೋಲ್ಮೇಟ್ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ನಿಮ್ಮಿಂದ ದೂರ ಇರೋದು ಸಾಧ್ಯ ಇಲ್ಲ ಅನ್ನೋದು ಇವ್ರಿಗೆ ಮನಸ್ಸಿನ ಒಳಗಿನಿಂದ ಗೊತ್ತಿದೆ. ನಿಮ್ಮ ಜಾಗಕ್ಕೆ ಇನ್ನೊಬ್ಬರನ್ನ ತರೋದು ಇಂಪಾಸಿಬಲ್ ಅನ್ನೋ ಫೀಲಿಂಗ್ ಇವರಿಗಿದೆ. ನಿಮ್ಮ ತರಹ ಲಾಯಲ್ ಪರ್ಸನ್, ನಿಮ್ಮ ತರಹ ಡೆಡಿಕೇಟೆಡ್ ಪರ್ಸನ್, ಇಷ್ಟೊಂದು ಪ್ಯೂರ್ ಲವ್ ಕೊಟ್ಟ ಪರ್ಸನ್ ಇನ್ನೊಮ್ಮೆ ಅವರ ಲೈಫ್ನಲ್ಲಿ ಸಿಗೋದು ತುಂಬ ಕಷ್ಟ ಅನ್ನೋದು ಇವ್ರಿಗೆ ಗೊತ್ತಿದೆ. ಮೊದಲನೇದಾಗಿ ನಿಮ್ಮ ಬಗ್ಗೆ ಇವರು ಫೀಲ್ ಮಾಡ್ತಾ ಇರುವ ಲವ್, ಪ್ಯಾಷನ್, ಡೀಪ್ ಎಮೋಷನ್ಸ್ ಇದೆಲ್ಲವನ್ನು ಅವರೊಳಗೆ ಸಪ್ರೆಸ್ ಮಾಡ್ತಾ ಇದ್ದಾರೆ. ಇಷ್ಟು ಲವ್ ಯಾಕೆ ಸಪ್ರೆಸ್ ಮಾಡ್ತಾ ಇದ್ದಾರೆ ಅಂದರೆ, ಒಳಗಿನಿಂದ ಅವರು ಸಂಪೂರ್ಣವಾಗಿ ಬ್ರೋಕನ್ ಆಗಿದ್ದಾರೆ. ಎಮೋಷ್ನಲಿ ತುಂಬ ಡೌನ್ ಆಗಿದ್ದಾರೆ. ರಾತ್ರಿ ಟೈಮ್ನಲ್ಲಿ ಇವರಿಗೆ ಪ್ರಾಪರಾಗಿ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಹಗಲು ಸಮಯ ಹೇಗೋ ಮ್ಯಾನೇಜ್ ಮಾಡ್ತಾರೆ. ವರ್ಕ್ನಲ್ಲಿ ಬ್ಯುಸಿಯಾಗಿ ಅವರನ್ನು ಡಿಸ್ಟ್ರ್ಯಾಕ್ಟ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಬಹುಶಃ ಇವರ ಮೇಲೆ ದೊಡ್ಡ ವರ್ಕ್ ರೆಸ್ಪಾನ್ಸಿಬಿಲಿಟಿ ಕೂಡ ಇರ್ಬೋದು. ಆದರೆ ನೈಟ್ ಟೈಮ್ ಮಾತ್ರ ಇವರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಒಳಗಿನಿಂದ ತುಂಬ ಬ್ರೋಕನ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಸಿಚುವೇಶನ್ ಮಾತ್ರ ಕರೆಕ್ಟ್ ಆಗಲಿ ಅನ್ನೋ ಫೀಲಿಂಗ್ ಇವರ ಒಳಗಿದೆ. ಡೀಪ್ ಡೌನ್ ಇವರ ಮನಸ್ಸಿನಲ್ಲಿ ಇನ್ನೂ ರಿಯೂನಿಯನ್ ಬೇಕು ಅನ್ನೋ ಫೀಲ್ ಇದೆ, ರೀಕನ್ಸಿಲೇಷನ್ ಬೇಕು ಅನ್ನೋ ಫೀಲ್ ಇದೆ, ಮತ್ತೆ ನಿಮ್ಮ ಜೊತೆಗೆ ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ಆಸೆ ಇದೆ. ಆದರೆ ಆ ಫೀಲಿಂಗ್ಸನ್ನೇ ಇಗ್ನೋರ್ ಮಾಡ್ತಾ ಇದ್ದಾರೆ. ಅವರ ಬ್ರೋಕನ್ ಎನರ್ಜಿಯನ್ನು ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ಸೊ ಮಿಸ್ಸಿಂಗ್ ಯು ಎನರ್ಜಿ. ಈ ಪರ್ಸನ್ ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಎಮೋಷ್ನಲಿ ತುಂಬ ಟ್ರಿಗರ್ ಆಗ್ತಾ ಇದ್ದಾರೆ. ನೀವಿಲ್ಲದೆ ತುಂಬ ಹೆವಿ ಫೀಲ್ ಮಾಡ್ತಾ ಇದ್ದಾರೆ. ಹಳೆಯ ನೆನಪುಗಳನ್ನೆಲ್ಲ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ನೀವು ಕೊಟ್ಟ ಗಿಫ್ಟ್ ಇದ್ದರೆ ಅದನ್ನು ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ, ಅದನ್ನು ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಲಾಸ್ಟ್ ಕಾನ್ವರ್ಜೇಷನ್, ಲಾಸ್ಟ್ ಇಂಟ್ರ್ಯಾಕ್ಷನ್, ಲಾಸ್ಟ್ ಟೈಮ್ ನಿಮ್ಮನ್ನು ನೋಡಿದ ಮೂಮೆಂಟ್ ಇವೆಲ್ಲವನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ಆ ಲಾಸ್ಟ್ ಟೈಮ್ನಲ್ಲಿ ನೀವು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದೀರಾ ಅನ್ನೋದು ಕೂಡ ಇವರ ಮನಸ್ಸಿನಲ್ಲಿದೆ. ಅದನ್ನು ಮತ್ತೆ ಮತ್ತೆ ರೀಕಾಲ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಕಾನ್ವರ್ಜೇಷನ್ನಲ್ಲಿ ಫೈಟ್ ಆಗಿರ್ಬೋದು, ಆರ್ಗ್ಯುಮೆಂಟ್ ಆಗಿರ್ಬೋದು, ಈಗೋ ಬಂದಿರ್ಬೋದು, ಅಥವಾ ನೀವು ಇವರಿಗೆ ಈಗೋ ತೋರಿಸಿರ್ಬೋದು. ಆ ಮೂಮೆಂಟ್ ಕೂಡ ಇವರಿಗೆ ನೆನಪಾಗ್ತಾ ಇದೆ. ಒಂದು ವೇಳೆ ಇವರು ನಿಮಗೆ ಈಗೋ ತೋರಿಸಿದರೆ ಅಥವಾ ಬಿಹೇವಿಯರ್ನಿಂದ ನಿಮ್ಮನ್ನು ಹರ್ಟ್ ಮಾಡಿದರೆ ಆ ಘಟನೆ ಕೂಡ ಇವರ ಮನಸ್ಸಿನಲ್ಲಿ ತುಂಬ ಕಾಡ್ತಾ ಇದೆ. ನಾನು ತುಂಬ ರಾಂಗ್ ಮಾಡಿಬಿಟ್ಟೆ ಅನ್ನೋ ರಿಗ್ರೆಟ್ ಬರ್ತಾ ಇದೆ. ತುಂಬ ಡಿಸಪಾಯಿಂಟೆಡ್ ಆಗಿದ್ದಾರೆ. ಒಂದು ವೇಳೆ ನಿಮಗೆ ಪೇಯ್ನ್ ಕೊಟ್ಟಿದ್ರೆ, ನಿಮ್ಮನ್ನು ಹರ್ಟ್ ಮಾಡಿದರೆ ಅದಾದ ಮೇಲೆ ಇವ್ರಿಗೆ ತುಂಬ ನೋವಾಗಿದೆ. ಇವ್ರು ನಿಮ್ಮನ್ನು ಟ್ರೂ ಲವ್ ಮಾಡ್ತಿರುವ ಎನರ್ಜಿಯಲ್ಲಿದ್ದಾರೆ. ಆದರೆ ಮೊದಲು ಆ ನಿಜವಾದ ಪ್ರೀತಿ, ಟ್ರೂ ಲವ್ವನ್ನು ಗುರುತಿಸ್ಕೊಳ್ಳಲಿಲ್ಲ. ಈ ಎಲ್ಲ ಫೀಲಿಂಗ್ಸನ್ನು ಈಗಲೂ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ನಾನು ಇಷ್ಟೊಂದು ಲವ್ ಮಾಡ್ತಾ ಇದ್ದೀನಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ತಮ್ಮಷ್ಟಕ್ಕೆ ತಾವು. ಸೊ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಸೈಲೆನ್ಸ್ ಎನರ್ಜಿ. ಈ ಪರ್ಸನ್ ನಿಮಗಿಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನೀವೇ ಮೊದಲು ಅಪ್ರೋಚ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದಾರೆ. ನೀವೇ ಮಾತಾಡ್ತೀರಾ, ನೀವೇ ಮನವೊಲಿಸ್ತೀರಾ, ನೀವೇ ಚೇಸ್ ಮಾಡ್ತೀರಾ. ಯಾಕೆಂದರೆ ಮೊದಲು ನೀವು ತುಂಬ ಚೇಸ್ ಮಾಡ್ತಾಯಿದ್ರಿ, ನೀವೇ ಅಪ್ರಿಷಿಯೇಟ್ ಮಾಡ್ತೀರಾ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಈಗ ಕಡಿಮೆ ಆಗಿರ್ಬೋದು, ಆದರೆ ಇವರ ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈ ಇದೆ. ಆದರೆ ನೀವು ಮಾಡ್ತಿರುವ ಬಿಹೇವಿಯರ್ ಅವರು ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿದೆ. ಬಹುಶಃ ನೀವು ಅವರನ್ನು ಇಗ್ನೋರ್ ಮಾಡ್ತಾ ಇರ್ಬೋದು, ಅವರನ್ನು ನೆಗ್ಲೆಕ್ಟೆಡ್ ಫೀಲ್ ಮಾಡಿಸ್ತಾ ಇರಬಹುದು. ಇವರು ಎಕ್ಸ್ಪೆಕ್ಟ್ ಮಾಡಿದ್ದು ನೀವು ಚೇಸ್ ಮಾಡ್ತೀರಾ ಅಂತ, ಆದರೆ ಆಗ್ತಿರೋದು ಬೇರೆ. ನಿಮ್ಮ ಸೈಲೆನ್ಸನ್ನು ಕೂಡ ಇವರು ತುಂಬ ಹರ್ಟ್ ಮಾಡ್ತಾ ಇದೆ. ನಿಮ್ಮ ಬಿಹೇವಿಯರು ಕೂಡ ಇವರನ್ನು ಮನಸ್ಸಿನಿಂದ ನೋವಿಸ್ತಾ ಇದೆ. ನಿಮಗೆ ಅದರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಈ ಹಿಂದೆ ಪಾಸ್ಟ್ನಲ್ಲಿ ಈ ವ್ಯಕ್ತಿ ನಿಮಗೆ ತುಂಬ ಅನ್ವಾಂಟೆಡ್ ಫೀಲ್ ಕೂಡ ಮಾಡಿಸಿದ್ದಾರೆ. ಹಾಗಿದ್ದಾಗ ನೀವ್ಯಾಕೆ ಅವರನ್ನು ಅಪ್ರೋಚ್ ಮಾಡಬೇಕು, ನೀವ್ಯಾಕೆ ಚೇಸ್ ಮಾಡಬೇಕು, ನೀವ್ಯಾಕೆ ಅಪ್ರಿಷಿಯೇಟ್ ಮಾಡಬೇಕು? ಈ ಪರ್ಸನ್ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಪ್ರೀತಿ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಪ್ರಿಯಾರಿಟಿಯನ್ನು ಕೊಡಲಿಲ್ಲ. ಬಹುಶಃ ತುಂಬ ಹರ್ಟ್ ಮಾಡಿದ್ದಾರೆ ಅಥವಾ ಇನ್ಸಲ್ಟ್ ಕೂಡ ಮಾಡಿರ್ಬೋದು. ನಿಮ್ಮ ಫೀಲಿಂಗ್ಸನ್ನು ಯಾವತ್ತೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹಾಗಿದ್ದಾಗ ನೀವ್ಯಾಕೆ ಮತ್ತೆ ಮತ್ತೆ ಅವರ ಹಿಂದೆ ಹೋಗಬೇಕು?
ಒಂದು ವೇಳೆ ಪಾಸ್ಟ್ನಲ್ಲಿ ನೀವು ಈ ವ್ಯಕ್ತಿಯನ್ನು ತುಂಬ ಅಪ್ರಿಷಿಯೇಟ್ ಮಾಡಿದರೆ ಅದು ನೀವು ನಿಜವಾದ ಪ್ರೀತಿಯಲ್ಲಿ ಇರೋದ್ರಿಂದ ಆ ರೀತಿ ಮಾಡಿರ್ಬೋದು. ಆದರೆ ಈಗ ಸಿಚುವೇಶನ್ ಬದಲಾಗಿದೆ. ಈಗಲೂ ಕೂಡ ನಿಮಗೆ ನಿಜವಾದ ಪ್ರೀತಿ ಇದೆ, ಆದರೆ ಸಿಚುವೇಶನ್ ಅನ್ನೋದು ಚೇಂಜ್ ಆಗಿದೆ. ಯಾಕೆಂದರೆ ಇವರು ಮಾಡಿದ ಕೆಲವು ಘಟನೆಗಳನ್ನು ನೀವು ಇನ್ನೂ ಮರೆಯೋದಕ್ಕೆ ಆಗ್ತಾ ಇಲ್ಲ. ಮನಸ್ಸಿನ ಒಳಗಿನಿಂದ ನೀವು ಕೂಡ ಬ್ರೋಕನ್ ಆಗಿದ್ದೀರಾ. ಇವರ ಕೆಲವು ಮಾತುಗಳು, ಕೆಲವು ಬಿಹೇವಿಯರ್ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಕೆಲವೊಮ್ಮೆ ಇವರ ಬಗ್ಗೆ ನೀವು ಫ್ರೆಂಡ್ಗಳ ಜೊತೆ ಕೂಡ ಮಾತಾಡ್ತಿರಬಹುದು. ಅವ್ರು ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು ಅಂತ ಶೇರ್ ಮಾಡ್ತಿರಬಹುದು. ಸೊ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಎಲ್ಲರ ಜೊತೆಗೆ ಓಪನ್ ಆಗಿ ಶೇರ್ ಮಾಡಬೇಡಿ. ಸ್ವಲ್ಪ ಸೀಕ್ರೆಟಿವ್ ಆಗಿರಿ. ಎಲ್ಲರಿಗೂ ಎಲ್ಲವನ್ನ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವೇಕ್ನಿಂಗ್, ಟೆಂಪ್ರವರಿ ಡಿಸ್ಟೆನ್ಸ್ ಎನರ್ಜಿ. ಸೊ ನಿಮಗೆ ಕೆಲವೊಮ್ಮೆ ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಬರ್ಬೋದು. ಆದರೆ ರಿಯಾಲಿಟಿ ಅನ್ನೋದು ಹಾಗಿರಬೇಕು ಅಂತ ಇಲ್ಲ. ಈ ಟೈಮ್ನಲ್ಲಿ ಈ ಪರ್ಸನ್ ನಿಮಗೆ ಇನ್ನೂ ಹೆಚ್ಚು ನೆಗ್ಲೆಕ್ಟ್ ಮಾಡ್ಬೋದು, ಇನ್ನೂ ಹೆಚ್ಚು ಇಗ್ನೋರ್ ಮಾಡ್ಬೋದು. ಅದರಿಂದ ನಿಮಗೆ ತುಂಬ ಹರ್ಟ್ ಕೂಡ ಆಗ್ಬೋದು. ಆದರೆ ಅದನ್ನು ನೋಡಿ ಸಿಚುವೇಶನ್ ಕಂಪ್ಲೀಟ್ ಹಾಳಾಗಿದೆ ಅಂತ ಯೋಚನೆ ಮಾಡಬೇಡಿ. ಯಾಕೆಂದರೆ ರಿಯಾಲಿಟಿ ಅದೇ ರೀತಿ ಇರಬೇಕು ಅಂತ ಇಲ್ಲ. ಈ ಪರ್ಸನ್ ಮನಸ್ಸಿನ ಒಳಗಿನಿಂದ ಅವೇಕ್ನಿಂಗ್ ಪ್ರೊಸೆಸ್ನ ಮೂಲಕ ಹೋಗ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವರ ಬಿಹೇವಿಯರ್ ಹೀಗಾಗ್ತಾ ಇದೆ. ಒಂದು ವೇಳೆ ನೀವು ಮೆಸೇಜ್ ಮಾಡಿದ್ರು ರಿಪ್ಲೈ ಬರದೇ ಇರ್ಬೋದು, ಕಾಲ್ ಮಾಡಿದ್ರು ಪಿಕ್ ಮಾಡದೇ ಇರ್ಬೋದು. ಅದರಿಂದ ಈಗೋ ಸಿಚುವೇಶನ್ ಇನ್ನೂ ವರ್ಸ್ಟ್ ಆಯಿತು ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಆದರೆ ರಿಯಾಲಿಟಿ ಹಾಗೆ ಇರಬೇಕು ಅಂತ ಇಲ್ಲ. ಈ ಪರ್ಸನ್ ಒಳಗಿನಿಂದ ದೊಡ್ಡ ಬದಲಾವಣೆಯ ಕಡೆಗೆ ಹೋಗ್ತಾ ಇದ್ದಾರೆ. ಅವೇಕ್ನಿಂಗ್ ಶುರುವಾಗುವ ಮೊದಲು ಒಬ್ಬ ಪರ್ಸನ್ ತುಂಬ ಡಿಪ್ರೆಸ್ಡ್ ಫೀಲ್ ಮಾಡ್ತಾರೆ, ತುಂಬ ಆ್ಯಂಗ್ಸೈಟಿ ಫೀಲ್ ಮಾಡ್ತಾರೆ, ತುಂಬ ಕನ್ಫ್ಯೂಸ್ಡ್ ಆಗಿರ್ತಾರೆ. ಯಾವ ಡಿಸಿಷನ್ ತಗೊಳ್ಬೇಕು ಅಂತ ಅರ್ಥ ಆಗೋದಿಲ್ಲ. ಈ ಪರ್ಸನ್ ಕೂಡ ಈಗ ಅದೇ ಸ್ಟೇಜ್ನಲ್ಲಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರ ಎಮೋಷನ್ಸ್ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ನಿಮ್ಮ ಮೇಲೆ ಲವ್ ಫೀಲ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಿಮ್ಮಿಂದ ದೂರ ಇರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಅವರಿಗೆ ತುಂಬ ಹಾರ್ಡ್ ಆಗಿದೆ. ಅದಕ್ಕೆ ಎಲ್ಲವೂ ಇವರಿಗೆ ಕನ್ಫ್ಯೂಸಿಂಗ್ ಆಗಿ ಕಾಣಿಸ್ತಾ ಇದೆ. ಈ ಕನ್ಫ್ಯೂಷನ್ ಅವರ ಬಿಹೇವಿಯರ್ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ. ಅದಕ್ಕೆ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ಬೋದು, ನೆಗ್ಲೆಕ್ಟ್ ಮಾಡ್ಬೋದು. ನಿಮಗೆ ಸಿಚುವೇಶನ್ ಇನ್ನೂ ಕೆಟ್ಟಿದೆ ಅಂತ ಅನ್ನಿಸ್ಬೋದು. ಆದರೆ ಅವರ ಮನಸ್ಸಿನ ಒಳಗಿನಿಂದ ರಿಯಾಲಿಟಿ ಅನ್ನೋದು ಬೇರೆ ಇದೆ. ಫ್ರಸ್ಟ್ರೇಟೆಡ್ ಆಗಿದ್ದಾರೆ, ತುಂಬ ಡಾರ್ಕ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಈ ಡಾರ್ಕ್ನೆಸ್ ಕೂಡ ಅವೇಕ್ನಿಂಗ್ನ ಒಂದು ಭಾಗ. ಹಾಗಾಗಿ ಇಂಥದ್ದು ನಡೆದ್ರೂ ಕೂಡ ಸಿಚುವೇಶನ್ ಮುಗಿದು ಹೋಯಿತು ಅಂತ ಯೋಚನೆ ಮಾಡಬೇಡಿ. ಇನ್ನು ಮುಂದೆ ಸಿಚುವೇಶನ್ ನಿಧಾನವಾಗಿ ಬೆಟರ್ ಆಗುವ ಡೈರೆಕ್ಷನ್ಗೆ ಹೋಗ್ತಾ ಇದೆ ಅನ್ನೋ ಎನರ್ಜಿ ಇದೆ. ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಎನರ್ಜಿ. ಈ ಪರ್ಸನ್ ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಒಳಗಿನಿಂದ ಒಂದು ಪುಲ್ ಫೀಲ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನು ನೋಡಬೇಕು ಅನ್ನೋ ಕ್ರೇವಿಂಗ್ ಬರ್ತಾ ಇದೆ. ಕೆಲವೊಮ್ಮೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಇರಬಹುದು. ಇದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ತುಂಬ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ಕೆಲಸದಲ್ಲೂ ಪ್ರಾಪರ್ ಫೋಕಸ್ ಅನ್ನೋದು ಇರೋದಿಲ್ಲ. ಅವರ ಮೇಲೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀವು ಸ್ಟೇಟಸ್ ಹಾಕಿದರೆ, ಪೋಸ್ಟ್ ಹಾಕಿದರೆ, DP ಅದರಲ್ಲಿ ನೀವು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಅದೇ ಇಮೇಜ್ ಮತ್ತೆ ಮತ್ತೆ ಅವರ ಮನಸ್ಸಿಗೆ ಬರ್ತಾ ಇದೆ. ನಿಮ್ಮ ಅಟ್ರಾಕ್ಷನ್ ಇವರಿಗೆ ತುಂಬ ಫೀಲ್ ಆಗ್ತಾ ಇದೆ. ನಿಮ್ಮ ಕಡೆಗೆ ನೋಡದೆ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಜೊತೆ ಮಾತಾಡಬೇಕು, ಈ ರೀತಿಯ ಫೀಲಿಂಗ್ಸ್ಗಳು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಡೀಪ್ ಎಮೋಷನ್ಸ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಲಿಂಗ್ ಪ್ರೊಸೆಸ್. ಈ ಪರ್ಸನ್ ಈಗ ಹೀಲಿಂಗ್ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಒಬ್ಬ ಪರ್ಸನ್ ಹೀಲಿಂಗ್ ಪ್ರೊಸೆಸ್ಗೆ ಹೋದಾಗ ಲೈಫ್ನಲ್ಲಿ ಇರುವ ಅನ್ಹೆಲ್ತಿ ಕನೆಕ್ಷನ್ ನಿಧಾನವಾಗಿ ದೂರ ಆಗುತ್ತೆ. ಸೊ ಅದು ಸಿಚುವೇಶನ್ ಆಗಿರ್ಬೋದು, ಅನ್ವಾಂಟೆಡ್ ರಿಲೇಷನ್ಶಿಪ್ಸ್ ಕೂಡ ರಿಮೂವ್ ಆಗುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಬಿಡೋದಕ್ಕೆ ಶುರುವಾಗುತ್ತೆ. ಈ ಪರ್ಸನ್ ಲೈಫ್ನಲ್ಲೂ ಈಗ ಅದೇ ಎನರ್ಜಿ ಇದೆ. ಇವರಿಗೆ ಈಗ ಒಂದು ಫೀಲ್ ಬರ್ತಾ ಇದೆ. ಅವರ ಸುತ್ತಮುತ್ತ ಯಾವುದೋ ಒಂದು ಸಿಚುವೇಶನ್ ಅನ್ನೋದು ದೂರ ಆಗ್ತಾ ಇದೆ. ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಇವ್ರಿಗೆ ಆಗಿರ್ಬೋದು, ಯಾವುದೋ ಕೆಲವು ಕಹಿ ಘಟನೆಗಳಾಗಿರಬಹುದು. ಇದು ಕೆಲವು ಸಮಯದಿಂದ ನಡೀತಾ ಇರುವಂತಹ ಪ್ರೊಸೆಸ್. ಯಾಕೆಂದರೆ ಇವರು ಹೀಲಿಂಗ್ ಪ್ರೊಸೆಸ್ ಮೂಲಕ ಹೋಗ್ತಾ ಇದ್ದಾರೆ. ಒಬ್ಬ ಪರ್ಸನ್ ಹೀಲಿಂಗ್ ಆಗುವಾಗ ಫ್ಯೂಚರ್ನಲ್ಲಿ ಬೇಡದ ಕನೆಕ್ಷನನ್ನು ತಾನಾಗಿ ದೂರ ಆಗುತ್ತೆ. ವೆಲ್ ವಿಷರ್ ಅಲ್ಲದ ಪೀಪಲ್ ಲೈಫ್ನಿಂದ ಹೊರಗಡೆ ಹೋಗ್ತಾರೆ. ಇದೆಲ್ಲವೂ ಹೀಲಿಂಗ್ನ ಒಂದು ಸೈನ್. ಸೊ ಅದೇ ಎನರ್ಜಿ ಇದೆ. ಹೀಲಿಂಗ್ ಅನ್ನೋದು ಈಸಿ ಪ್ರೊಸೆಸ್ ಅಲ್ಲ, ಒಂದು ಡಾರ್ಕ್ ಫೇಸ್ನಿಂದ ಹೊರಗಡೆ ಬರುವಂತಹ ಒಂದು ಸ್ಟೇಜ್. ಸೊ ಅವರು ಆ ಸ್ಟೇಜ್ನಲ್ಲಿದ್ದಾರೆ ಅನ್ನೋ ಎನರ್ಜಿ ಇದೆ. ಹೀಲಿಂಗ್ ಅಂದರೆ ನಿಮ್ಮ ಎನರ್ಜಿ ಲೆವೆಲ್ ನಿಧಾನವಾಗಿ ಮೇಲಕ್ಕೆ ಹೋಗುವಂತಹ ಪ್ರೊಸೆಸ್. ನೀವು ಒಂದು ಕಡೆ, ಈ ಪರ್ಸನ್ ಇನ್ನೊಂದು ಕಡೆ ಅಂತ ಎನರ್ಜಿ ಡಿಫ್ರೆನ್ಸ್ ಇದ್ದರೆ ಎರಡು ಬ್ಯಾಲೆನ್ಸ್ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಈ ಪರ್ಸನ್ ಕೂಡ ತುಂಬ ಹೈ ಎನರ್ಜಿಯಲ್ಲಿ ಹೋಗ್ತಾ ಇರುವ ಎನರ್ಜಿ ಇದೆ. ನಿಮ್ಮ ಎನರ್ಜಿಗೆ ಅವರ ಎನರ್ಜಿ ಅನ್ನೋದು ಮ್ಯಾಚ್ ಆಗಬೇಕು. ಅದಾದ ಮೇಲೆ ಮಾತ್ರ ರಿಯೂನಿಯನ್ ಸಾಧ್ಯ ಆಗುತ್ತೆ, ರೀಕನ್ಸಿಲೇಷನ್ ಅನ್ನೋದು ಸಾಧ್ಯ ಆಗುತ್ತೆ. ಹೀಲಿಂಗ್ ಅಂದರೆ
ಇದೇ ಮೀನಿಂಗ್. ಒಂದು ಸ್ಟ್ಯಾಂಡರ್ಡ್, ಒಂದು ಎನರ್ಜಿ ಅಲ್ಲಿ ಬಂದಾಗ ಮಾತ್ರ ನಿಜವಾದ ರೀಯೂನಿಯನ್ ಆಗುತ್ತೆ. ರೀಯೂನಿಯನ್ ಎನರ್ಜಿ. ರೀಯೂನಿಯನ್ಗಾಗಿ ಕಾಯ್ತಾ ಇರುವವರಿಗೆ ಪಾಸಿಟಿವ್ ಮೂಮೆಂಟ್ ಎನರ್ಜಿ ಇದೆ. ಈ ಪರ್ಸನ್ ಬಿಹೈಂಡ್ ದ ಸೀನ್ ಅವರ ಬೆಸ್ಟ್ ಎಫರ್ಟ್ ಆಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕೇರ್ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ ಈ ಪರ್ಸನ್ ತುಂಬ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹಿಡನ್ ಎನರ್ಜಿ. ಈ ಪರ್ಸನ್ ನಿಮಗೆ ತುಂಬ ರೂಡಾಗಿ ಬಿಹೇವ್ ಮಾಡಿದರೆ ಆ ಫೀಲ್ ನಿಮಗಿರ್ಬೋದು, ಅವ್ರು ನನಗೆ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದಾರೆ ಅಂತ, ತುಂಬ ತಪ್ಪಾಗಿ ನಡ್ಕೊಂಡಿದ್ದಾರೆ ಅಂತ ಕೂಡ ಅನಿಸಿರ್ಬೋದು. ಆದರೆ ಸಿಚುವೇಶನ್ ಕಡೆಯಿಂದಲೂ ಪ್ರಾಬ್ಲಮ್ ಅನ್ನೋದು ಇರ್ಬೋದು. ಎಲ್ಲ ತಪ್ಪು ಈ ಪರ್ಸನ್ನೇ ಮಾಡಿರಬೇಕು ಅಂತ ಇಲ್ಲ. ಬಹುಶಃ ನೀವು ಅವರನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಕೂಡ ಮಾಡಿರ್ಬೋದು. ಪ್ರತಿ ಸ್ಟೋರಿಗೆ 2 ಸೈಡ್ಸ್ ಇರುತ್ತೆ. ಒಂದು ನಿಮ್ಮ ಸೈಡ್, ಇನ್ನೊಂದು ಅವರ ಸೈಡ್. ಒಂದು ಸೈಡ್ ನೋಡಿ ಡಿಸಿಷನ್ ತಗೊಳ್ಬಾರ್ದು. ಇಲ್ಲಿ 2 ಸೈಡ್ಸ್ ಕಾಣ್ತಾ ಇದೆ. ಬಹುಶಃ ಅವರು ನಿಜವಾಗ್ಲೂ ಕೆಲವು ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಡಿರ್ಬೋದು, ಪ್ರಾಬ್ಲಮ್ಸ್ನಲ್ಲಿ ಸಿಕ್ಕಾಕೊಂಡಿರ್ಬೋದು, ಕೆಲವು ರಿಸ್ಕ್ ತಗೊಳ್ಳೋದಕ್ಕೆ ಆಗಿರಲಿಲ್ಲ. ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಫ್ಯಾಮಿಲಿಯ ವಿರುದ್ಧ ಹೋಗೋದು ಅವರಿಗೆ ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ಫ್ಯಾಮಿಲಿಯನ್ನೇ ಚೂಸ್ ಮಾಡ್ಕೊಂಡಿರ್ಬೋದು. ಅವರ ಲೈಫ್ನಲ್ಲಿ ಕೆಲವು ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರ್ಬೋದು. ಒಂದು ವೇಳೆ ಅವರು ತುಂಬ ಓವರ್ ಥಿಂಕಿಂಗ್ ಕೂಡ ಮಾಡಿರ್ಬೋದು. ಜನ ಏನು ಹೇಳ್ತಾರೆ, ಸಮಾಜ ಏನು ಹೇಳುತ್ತೆ ಅನ್ನೋ ಫಿಯರ್ ಕೂಡ ಇರ್ಬೋದು. ಇಲ್ಲಿ ಯಾವುದೋ ಒಂದು ಸಿಚುವೇಶನ್ ಕೂಡ ಅಡ್ಡ ಬಂದಿರ್ಬೋದು. ಥರ್ಡ್ ಪಾರ್ಟಿಯ ರೀತಿ, ಅಂದರೆ ಥರ್ಡ್ ಪಾರ್ಟಿ ಅಂದರೆ ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಮಾತ್ರ ಅಲ್ಲ, ಅದು ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಅವರ ಜಾಬ್ ಆಗಿರ್ಬೋದು. ಅದಕ್ಕೆ ಈ ಪರ್ಸನ್ ಇನ್ನೂ ಆ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ಬೋದು. ಪ್ರಾಬ್ಲಮ್ ಕ್ರಿಯೇಟ್ ಮಾಡುವ ಸಾಧ್ಯತೆ ಇರುವ ಯಾವುದಾದ್ರೂ ಸಿಚುವೇಶನ್ ಎದುರಾಗಿರ್ಬೋದು. ಸೊ ಒಂದು ರೀತಿಯಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವ ಪ್ರಯತ್ನ ಕೂಡ ಇರ್ಬೋದು. ಒಂದು ವೇಳೆ ಅವರು ನಿಮ್ಮ ಜೊತೆ ರೂಡ್ಲಿ ಮಾತಾಡದೇ ಇದ್ದಿದ್ರೆ, ಕೋಲ್ಡ್ ಬಿಹೇವಿಯರ್ ತೋರಿಸಿದ್ರೆ, ಅದು ಲವ್ ಇಲ್ಲ ಅನ್ನೋದಕ್ಕೆ ಸೈನ್ ಅಲ್ಲ. ಬಹುಶಃ ನಿಮ್ಮನ್ನು ಸೇಫ್ ಮಾಡೋದಕ್ಕೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು. ನೀವು ಮತ್ತೆ ಮತ್ತೆ ಕಾಲ್ ಮೆಸೇಜ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದಲೂ ಅವರು ಹಾಗೆ ಬಿಹೇವಿಯರ್ ಮಾಡಿರ್ಬೋದು. ಯಾಕೆ ಅಂದರೆ ಸಿಚುವೇಶನ್ ಆ ರೀತಿ ಇರಬಹುದು. ಲೈಫ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಅನ್ನೋ ರೀತಿ ಅವರು ಆ ಡಿಸಿಷನ್ ತಗೊಂಡಿರ್ಬೋದು. ಒಂದು ರೀತಿಯಲ್ಲಿ ಅವರ ಲವ್ವನ್ನೇ ಸ್ಯಾಕ್ರಿಫೈಸ್ ಮಾಡಿದ ಹಾಗೆ ಅವ್ರಿಗೆ ಆಗಿರ್ಬೋದು. ಅವರ ಫೀಲಿಂಗ್ಸನ್ನು ಸೈಡ್ಗೆ ಇಟ್ಟು ಈ ರೀತಿ ಡಿಸಿಷನ್ ತಗೊಂಡಿರಬಹುದು. ಸೊ ಕ್ಲಾರಿಟಿ, ವೆಯ್ಟಿಂಗ್, ಹೋಪ್ ಎನರ್ಜಿ. ಈ ಪರ್ಸನ್ ನಿಮಗೆ ಪ್ರಾಪರ್ ಕ್ಲಾರಿಟಿ ಕೊಡಲೇ ಇಲ್ಲ ಅನ್ನೋ ಫೀಲಿಂಗ್ ನಿಮಗಿರಬಹುದು. ಕಂಪ್ಲೀಟ್ ಕ್ಲೋಸರ್ ಕೂಡ ಸಿಕ್ಕಲಿಲ್ಲ. ಅದಕ್ಕೆ ಇನ್ನೂ ಹೋಪ್ ಉಳಿಸ್ಕೊಂಡಿದ್ದೀರಾ. ಒಂದು ದಿನ ಅವ್ರು ವಾಪಸ್ ಬರ್ತಾರಾ, ಒಂದು ದಿನ ಸ್ಪೆಷಲ್ ಫೀಲ್ ಇದೆಯಾ, ಇನ್ನೂ ಹೋಪ್ ನಿಮ್ಮೊಳಗಿದೆ. ಇನ್ನೊಂದು ಕಡೆ ಈ ಪರ್ಸನ್ ಕೂಡ ಪ್ರಾಪರ್ ಸ್ಲೀಪ್ ಮಾಡೋದಕ್ಕಾಗ್ತಾ ಇಲ್ಲ, ಪೀಸ್ ಇಲ್ಲ. ನೀವಿಲ್ಲದೆ ಅವ್ರಿಗೆ ತುಂಬ ದೂರ, ತುಂಬ ದಿನ ಇರೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇವರಿಗೆ ಕಂಫರ್ಟ್ ಫೀಲ್ ಆಗ್ತಾ ಇಲ್ಲ. ನಿಮ್ಮನ್ನು ಇಮ್ಯಾಜಿನ್ ಮಾಡ್ತಾರೆ, ನಿಮ್ಮ ಫೋಟೋಸ್ ನೋಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಿರುವ ಹಾಗೆ ಊಹಿಸ್ಕೊಳ್ತಾರೆ. ಸೊ ಇನ್ನೂ ಸಿಚುವೇಶನಿಂದ ಮೂವ್ ಆನ್ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ಇನ್ನೂ ಗಿವ್ ಅಪ್ ಮಾಡಿಲ್ಲ, ನಿಮ್ಮನ್ನು ಮರ್ತಿಲ್ಲ. ಇಲ್ಲಿ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ ವೆಯ್ಟ್ ಆ್ಯಂಡ್ ವಾಚ್. ಒಬ್ಬ ರೈತ ಸೀಡ್ ಬಿತ್ತಿದ ತಕ್ಷಣ ಅದು ಕ್ರಾಪ್ ಬರೋದಿಲ್ಲ ಅಲ್ವಾ. ಅವರು ಪೇಷನ್ಸ್ ಇಟ್ಟು ವೆಯ್ಟ್ ಮಾಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಪೇಷನ್ಸ್ ಬೇಕು. ಇನ್ನೆಷ್ಟು ದಿನ ವೆಯ್ಟ್ ಮಾಡಬೇಕು ಅಂತ ತುಂಬ ಜನ ಕೇಳ್ಬೋದು. ಆದರೆ ಇಲ್ಲಿ ಬಂದ ಗೈಡೆನ್ಸ್ ವೆಯ್ಟ್ ಆ್ಯಂಡ್ ವಾಚ್. ನಿಮಗೆ ಪೇಷನ್ಸ್ ಇದ್ದರೆ ಕಾಯಬಹುದು. ಯಾರನ್ನು ಫೋರ್ಸ್ ಮಾಡೋದಕ್ಕಲ್ಲ, ಆದರೆ ರೀಡಿಂಗ್ನಲ್ಲಿ ಬರ್ತಾ ಇರುವ ಎನರ್ಜಿ ವೆಯ್ಟ್ ಆ್ಯಂಡ್ ವಾಚ್. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಲ್ಲ, ಈ ರೀಡಿಂಗ್ನಲ್ಲಿ ಬರ್ತಾ ಇರುವ ಗೈಡೆನ್ಸ್ ಅಷ್ಟೇ. ಈ ಪರ್ಸನ್ಗೆ ಮನಸ್ಸಿನ ಒಳಗಿನಿಂದ ತುಂಬ ಹರ್ಟ್ ಆಗ್ತಾ ಇದ್ದಾರೆ. ಅವರ ಪ್ರಾಬ್ಲಮ್ಸ್, ಅವರ ಪೇಯ್ನ್, ಅವರ ಡಿಫಿಕಲ್ಟೀಸ್ ಇವೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಆಸೆ ಇವರಿಗಿದೆ. ನಿಮ್ಮ ಲುಕ್ಸ್ ನೋಡಿ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಬಹುಶಃ ನೀವು ತುಂಬ ಅಟ್ರಾಕ್ಟಿವ್ ಆಗಿರ್ಬೋದು, ಹ್ಯಾಂಡ್ಸಮ್, ಬ್ಯೂಟಿಫುಲ್. ನಿಮ್ಮ ಪರ್ಸ್ನಾಲಿಟಿ ಇವರಿಗಿಂತ ತುಂಬ ಸ್ಟ್ರಾಂಗ್ ಅನ್ನೋ ಫೀಲಿಂಗ್ ಇವ್ರಿಗೆ ಬರ್ತಾ ಇದೆ. ಅದಕ್ಕೆ ಕೆಲವೊಮ್ಮೆ ಅವರನ್ನು ಕಂಪೇರ್ ಮಾಡಿಕೊಂಡು ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಈ ಪರ್ಸನ್ ದೂರ ಇದ್ದಾರೆ ಅಂದರೆ ಅದರ ಹಿಂದೆ ಯಾವುದೋ ದೊಡ್ಡ ರೀಸನ್ ಕೂಡ ಇರ್ಬೋದು. ಯಾವುದೋ ಸಿಚುವೇಶನ್ ಇದೆ. ಇಲ್ಲಿವರೆಗೆ ಎಲ್ಲವನ್ನು ಅವರು ಹೇಳ್ಕೊಳ್ದೇ ಇರ್ಬೋದು. ಈ ಪರ್ಸನ್ ನಿಮ್ಮನ್ನು ದೂರ ಮಾಡಿಕೊಳ್ಳುವ ಫಿಯರ್ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಇವರನ್ನು ಫರ್ಗೆಟ್ ಮಾಡಿಬಿಡ್ತೀರಾ ಅನ್ನೋ ಭಯ ಇದೆ. ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಫೀಲಿಂಗ್ಸ್ ಬಗ್ಗೆ ಅವರು ಕನ್ಫ್ಯೂಸ್ಡ್ ಆಗಿದ್ದಾರೆ. ಸೊ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ, ಮತ್ತೆ ಮತ್ತೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಆಗ್ತಾ ಇಲ್ಲ. ಕೆಲವೊಮ್ಮೆ ಸಿಟ್ಟು ಬರ್ತಾ ಇದೆ, ಫ್ರಸ್ಟ್ರೇಷನ್ ಬರ್ತಾ ಇದೆ, ಕೆಲವೊಮ್ಮೆ ಪ್ರೀತಿ, ಪ್ಯಾಷನ್, ಒಬ್ಸೆಷನ್ ಇವೆಲ್ಲವೂ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಈ ಪರ್ಸನ್ ಮೆಂಟಲಿ ತುಂಬ ಟಯರ್ಡ್ ಆಗಿದ್ದಾರೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ.
ಅವ್ರು ನಿಮ್ಮ ಹತ್ರ ಬಂದಾಗ ಡ್ರಾಮಾ, ಫೈಟ್, ಆರ್ಗ್ಯುಮೆಂಟ್ ಇವ್ಯಾವುದನ್ನು ಬಯಸ್ತಾ ಇಲ್ಲ. ಅವರಿಗೆ ಬೇಕಾಗಿರೋದು ಪೀಸ್, ನಿಮ್ಮ ಜೊತೆಗೆ ಇರುವ ಕಾಮ್ ಫೀಲಿಂಗ್. ಅವರಿಗೆ ನಿಜವಾದ ಕಂಫರ್ಟ್ ನಿಮ್ಮ ಜೊತೆಗೆ ಮಾತ್ರ ಸಿಗುತ್ತೆ ಅನ್ನೋ ಫೀಲ್ ಬರ್ತಾ ಇದೆ. ಸೊ ನಿಮ್ಮನ್ನು ಚೂಸ್ ಮಾಡಬೇಕು ಅನ್ನೋ ಡಿಸಿಷನ್ ಎನರ್ಜಿಯಲ್ಲಿದ್ದಾರೆ. ನಿಮ್ಮನ್ನು ದೂರ ಮಾಡ್ಕೊಳ್ಳೋದು ಇವರಿಗೆ ಇಷ್ಟ ಇಲ್ಲ. ಯಾವ ಸಿಚುವೇಶನ್ ಬಂದರೂ ನಿಮ್ಮನ್ನು ಬಿಡುವ ಆಸೆ ಇಲ್ಲ. ಸೊ ಅವರ ಬೆಸ್ಟ್ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಈ ಸಪ್ರೇಷನ್ ಮುಗಿಲಿ ಅಂತ ಎಷ್ಟು ಸಾಧ್ಯವೋ ಅಷ್ಟು ಎಫರ್ಟ್ ಆಗ್ತಾ ಇದ್ದಾರೆ. ಆ ಎನರ್ಜಿ ಇದೆ. ರಿಯೂನಿಯನ್ ಟೈಮಿಂಗ್, ನಿಮ್ಮ ಕನೆಕ್ಷನಲ್ಲಿ ಬೇಗನೆ ಒಂದು ಮೇಜರ್ ಚೇಂಜ್ ಅನ್ನೋದು ಕಾಣಬಹುದು. ನಿಮಗೆ ಯಾವುದಾದ್ರೂ ಹಿಂಟ್ ಸಿಗ್ಬೋದು, ಟ್ರೂತ್ ರಿವೀಲ್ ಆಗ್ಬೋದು. ಒಂದು ವೇಳೆ ಈ ಪರ್ಸನ್ ನಿಜವಾಗ್ಲೂ ಯಾವುದಾದ್ರೂ ಒಂದು ಸಿಚುವೇಶನ್ನಲ್ಲಿ ಇದ್ದರೆ ಆ ರಿಯಾಲಿಟಿ ನಿಮ್ಮ ಮುಂದೆ ಬರಬಹುದು, ಅಥವಾ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಪ್ರೋಚ್ ಮಾಡ್ಬೋದು, ಫೇಸ್ ಟು ಫೇಸ್ ಮಾತಾಡಬಹುದು, ನಿಮಗೆ ಬೇಕಿದ್ದ ಕ್ಲಾರಿಟಿ ಕೊಡಬಹುದು. ಹಾಗಾಗಿ ಮುಂದಿನ ಸಮಯ ನಿಮ್ಮ ಕನೆಕ್ಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮನ್ನು ತುಂಬ ಮೆಂಟಲಿ ಪ್ರಿಪೇರ್ ಮಾಡ್ಕೊಂಡಿರಿ, ಯಾಕೆಂದರೆ ದೊಡ್ಡ ಪಾಸಿಟಿವ್ ಮೂಮೆಂಟ್ ಆಗುವ ಸಾಧ್ಯತೆ ಇದೆ. ಸೊ ಈ ರೀಡಿಂಗ್ನ ಗೈಡೆನ್ಸ್ ಪ್ರಕಾರ ಹೋಪ್ ಕಳ್ಕೊಳ್ಳದೆ ಕಾಮ್ ಆಗಿರಿ. ಸಿಚುವೇಶನ್ ಹೊರಗಿನಿಂದ ಹೇಗೆ ಕಾಣಿಸಿದ್ರೂ ಕೂಡ ಒಳಗಿನಿಂದ ದೊಡ್ಡ ಟ್ರಾನ್ಸ್ಫರ್ಮೇಷನ್ ನಡೀತಾ ಇರ್ಬೋದು. ಇದು ಇವತ್ತಿನ ಎನರ್ಜಿ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.